ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಾನು ಯಾವ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚಲಕ್ಕಿ, ಟೀ ಕುಡಿಯೋ ಲೋಟದಲ್ಲಿ 1 ಲೋಟ, ಮೆಂತ್ಯ 3 ಸ್ಪೂನ್ ಆಗುವಷ್ಟು. ಇದು ಕೆಂಪಕ್ಕಿ ಅಂತ. ಕೆಂಪಕ್ಕಿ ಇಲ್ಲ ಅಂದ್ರೂ ನಡೆಯುತ್ತೆ. ಇದು ಅಷ್ಟೇ ಸಣ್ಣ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಮೆಣಸು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 3 ಲೋಟ ಆಗುವಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ. ನಮಗೆ ದೋಸೆನೇ ಆಗಲಿ ಪಡ್ಡುನೇ ಆಗಲಿ ರೇಷನ್ ಅಕ್ಕಿಯಲ್ಲಿ ಮಾಡೋದ್ರಿಂದ ಸಾಫ್ಟಾಗಿ ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಅದೇ ಲೋಟದಲ್ಲಿ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ, ಅರ್ಧ ಲೋಟ ಆಗುವಷ್ಟು. ನಂತರ ಇದು ಸಣ್ಣ ಲೋಟದಲ್ಲಿ ಕುಚ್ಚಲಕ್ಕಿ ತೊಗೊಂಡಿದ್ದೆ, ಕುಚ್ಚಲಕ್ಕಿ ಸೇರಿಸ್ತಾ ಇದ್ದೀನಿ. ಮತ್ತು ಕೆಂಪಕ್ಕಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು. ನಂತರ ಇದಕ್ಕೆ ಅಕ್ಕಿ ನೀಟಾಗಿ ತೊಳೆದಿದ್ದಾದಮೇಲೆ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ನಂತರ ಮೆಂತ್ಯ ಸೇರಿಸ್ತಾ ಇದ್ದೀನಿ ಮತ್ತು ಜೀರಿಗೆ ಮೆಣಸು ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ನೆನೆಸಿಡ್ತಾ ಇದ್ದೀನಿ. 3 ರಿಂದ 4 ಅವರ್ ನೆನೆಸಿಡಬೇಕು. ಸಬ್ಬಕ್ಕಿ ತೊಗೊಂಡಿದ್ನಲ್ಲ, ಸಬ್ಬಕ್ಕಿ ನೀರಲ್ಲಿ ಸಪ್ರೇಟಾಗಿ ನೆನೆಸ್ಕೋಬೇಕು. ನೀವು ಬೇಕಾದ ಅವಲಕ್ಕಿನೂ ಆ್ಯಡ್ ಮಾಡ್ಕೋಬೋದು. ಇದು ಅಷ್ಟೇ 3 ರಿಂದ 4 ಅವರ್ ನೆನಿಬೇಕು. ನಂತರ ರುಬ್ಕೋಬೇಕು. 4 ಅವರ್ ಆದಮೇಲೆ ರುಬ್ಕೋತಾ ಇದ್ದೀನಿ. ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಹಾಕ್ತೀನಿ, ರುಬ್ಕೋಬೇಕು. ನಂತರ ಇದಕ್ಕೆ ಸಬ್ಬಕ್ಕಿ ಸೇರಿಸ್ತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ರುಬ್ಕೋತಾ ಇದ್ದೀನಿ ನಾನು. ನೋಡಿ, ನಾನಿಲ್ಲಿ ಎಲ್ಲ ಇಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ಅಕ್ಕಿನೂ ರುಬ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಮೊದಲಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ, ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ. ಈಗ ಇದು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ತಾ ಇಲ್ಲ. ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಾದರೆ 2 ದಿವಸ ಬಿಟ್ಟಾದಮೇಲೆ ಹಾಕ್ಕೋಬೋದು. ಇದು 1 ಡೇ ಅಷ್ಟೇ ಇರುತ್ತೆ. ಉಪ್ಪು ಹಾಕೋದ್ರಿಂದ ಹುಳಿ ಬೇಗ ಬರುತ್ತೆ ಅಂತ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನ ನೈಟು ರುಬ್ಬಿಟ್ಟಿರೋದ್ರಿಂದ ಬೆಳಗ್ಗೆ ದೋಸೆ ಹಾಕ್ಕೊಂಡೆ ಅಥವಾ ಪಡ್ಡು ಚೆನ್ನಾಗಿರುತ್ತೆ. ಈಗ ಇದನ್ನ ಸ್ಟೋರ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟೋರ್ ಮಾಡ್ತಾಯಿದ್ದೀನಿ. ತೊಗೊಂಡಿದ್ದೀನಿ ತುರಿದಿರೋಂಥ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಉಬ್ಬಿದೆ. ಅದಕ್ಕೆ ಈರುಳ್ಳಿ ಎಲ್ಲ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸೇರಿಸ್ತಾ ಇದ್ದೀನಿ. ನಂತರ ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಶುಂಠಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಪಡ್ಡು ಹಾಕ್ಕೊಳ್ಳೋಣ. ಪಡ್ಡು ಕಾದಿದೆ. ಚೆನ್ನಾಗಿ ಕಾದ್ರೇ ಪಡ್ಡು ಚೆನ್ನಾಗಿ ಬರೋದು. ಈಗ ಇದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಅದು ಉಬ್ಬುತ್ತೈತೆ.
ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ, ಬೇಯಿಸ್ಕೋಬೇಕು. ಈಗ ನೋಡಿ, ಈಗ ತೆಗಿತಿದ್ದೀನಿ. ಈ ರೀತಿ ಉಲ್ಟಾ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.